ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಪ್ರೆಸಿಡೆಂಟ್ನ ಮುಂದುವರೆದ ಭಾಗವನ್ನು ಇವತ್ತು ನೋಡ್ತಾ ಇದ್ದೀವಿ. ಸೊ ರಾಷ್ಟ್ರಪತಿ ಹುದ್ದೆಯಲ್ಲಿ ಒಂದಿಷ್ಟು ಇನ್ಫಾರ್ಮೇಷನನ್ನು ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ UPSCಗೆ ಬೇಕಾಗಿರುವಂತಹ ಎಲ್ಲ ಇನ್ಫಾರ್ಮೇಷನನ್ನು ಮತ್ತೆ ಕಲೆ ಹಾಕೋಣ. ಓಕೆ, ಸೊ ಆರ್ಟಿಕಲ್ 58 says that, so first of all I have to discuss one thing. ಓಕೆ, ನಾನು ಫಸ್ಟ್ ಆಫ್ ಆಲ್ ಒಂದು ಥಿಂಗ್ನ ಡಿಸ್ಕಸ್ ಮಾಡ್ತೀನಿ. ನಾನು ಹಿಂದಿನ ಕ್ಲಾಸಲ್ಲೇ ಹೇಳಿದ್ದೆ, ವೈ ಪ್ರೆಸಿಡೆಂಟ್ ಎಲೆಕ್ಷನ್ ಈಸ್ ಇಂಡೈರೆಕ್ಟ್ ಇನ್ ಇಂಡಿಯಾ. ಸೊ ಭಾರತದಲ್ಲಿ ಈ ಪ್ರೆಸಿಡೆಂಟ್ ಹುದ್ದೆಯನ್ನು ಏಕೆ ಇಂಡೈರೆಕ್ಟಾಗಿ ಅಪಾಯಿಂಟ್ ಮಾಡ್ಕೊಳ್ತಾರೆ ಅಂತ. ಸೊ ಇಂಡೈರೆಕ್ಟ್ಲಿ ಮೀನ್ಸ್ ಇಂಡೈರೆಕ್ಟ್ ಎಲೆಕ್ಷನ್ ಮೂಲಕ. ಓಕೆ, ಸೊ ವೈ ಪ್ರೆಸಿಡೆಂಟ್ ಎಲೆಕ್ಷನ್ ಈಸ್ ಇಂಡೈರೆಕ್ಟ್ ಮೆಥಡ್. ಸೊ ಫಸ್ಟ್ ರೀಸನ್ ಬಂದುಬಿಟ್ಟು, ದ ಇಂಡೈರೆಕ್ಟ್ ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್ ಈಸ್ ಇನ್ ಹಾರ್ಮೋನಿ ವಿತ್ ದ ಪಾರ್ಲಿಮೆಂಟರಿ ಸಿಸ್ಟಮ್. ಇಂಡಿಯಾ ಹ್ಯಾಸ್ ಅ ಪಾರ್ಲಿಮೆಂಟರಿ ಸಿಸ್ಟಮ್. ಸೊ ಇಂಡಿಯಾ ಹ್ಯಾಸ್ ಅ ಪಾರ್ಲಿಮೆಂಟರಿ ಸಿಸ್ಟಮ್ ಆ್ಯಂಡ್ ದಿಸ್ ಈಸ್ ದ ಹಾರ್ಮನಿ. ಅಂದರೆ ಪಾರ್ಲಿಮೆಂಟ್ರಿ ಸಿಸ್ಟಮ್ ಇರುವಂತಹ ಕಂಟ್ರೀಸ್ಗಳು ಪಾರ್ಲಿಮೆಂಟ್ರಿ ಸಿಸ್ಟಮಲ್ಲಿ ಪ್ರೆಸಿಡೆಂಟ್ ಅನ್ನುವಂತಹ ಹುದ್ದೆಯನ್ನು ಅಂತಂದರೆ ಹೆಡ್ ಆಫ್ ದ ಸ್ಟೇಟನ್ನು ಇಂಡೈರೆಕ್ಟ್ಲಿ ಎಲೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಪ್ರೆಸಿಡೆಂಟೇ ಇರಬೇಕಂತೇನಿಲ್ಲ. ಸೊ ಮೊನಾರ್ಕಿನೂ ಕೂಡ ಇರಬಹುದು. ಓಕೆ, ಸೊ ಇಂಡೈರೆಕ್ಟ್ಲಿ, ಸೊ ಹೆಡ್ ಆಫ್ ದ ಸ್ಟೇಟನ್ನು ಇಂಡೈರೆಕ್ಟಾಗಿ ಎಲೆಕ್ಟ್ ಮಾಡುವಂಥದ್ದು ಪಾರ್ಲಿಮೆಂಟರಿ ಸಿಸ್ಟಮ್ನ ಒಂದು ಪದ್ಧತಿ ಅಂತ. ದಟ್ ಇಸ್ ಹಾರ್ಮನಿ. ಓಕೆ, ಸೊ ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು, ಪ್ರೆಸಿಡೆಂಟ್ ಅನ್ನುವಂಥದ್ದು ಥಿಂಕ್ ಮಾಡಿ. ಓಕೆ, ಥಿಂಕ್ ಮಾಡಬೇಕು. ನಾನು ಹೇಳಿರೋದನ್ನು ಓದ್ಬಿಟ್ರೆ ಸಾಕಾಗಲ್ಲ, ನೀವು ಥಿಂಕ್ ಮಾಡಬೇಕಾಗತ್ತೆ. ಓಕೆ, ಯಾಕಿರಬಹುದು ಅನ್ನೋದನ್ನು ನೀವು ಥಿಂಕ್ ಮಾಡಬೇಕು, ಆಗಲೇ ಬರೋದು. ಸೊ ಇನ್ನೊಂದು ಥಿಂಕ್ ಮಾಡಿ. ಇವಾಗ ಪ್ರೆಸಿಡೆಂಟ್ ಅನ್ನುವಂಥದ್ದು ಕೇವಲ ನಾಮಿನಲ್. ದಿಸ್ ಈಸ್ ದ ನಾಮಿನಲ್ ಹೆಡ್. ಓಕೆ, so nominal head, and for this nominal head all the real powers. ಸೊ ಇವಾಗ ರಿಯಲ್ ಪವರ್ಸ್ ಏನೇನಿದೆಯೋ, ಆಲ್ ದ ರಿಯಲ್ ಪವರ್ಸ್ ಏನಿದೆಯಪ್ಪ ಅಂತಂದರೆ, ರಿಯಲ್ ಪವರ್ಸ್ ಯಾರ ಹತ್ರ ಇದೆಯಪ್ಪ ಅಂತಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿಚ್ ಆರ್ ಹೆಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್. ಸೊ ಅವ್ರ ಹತ್ರ ಇರೋದ್ರಿಂದ ರಿಯಲ್ ಪವರ್ಸ್. ಸೊ ಹೀ ಈಸ್ ಅ ನಾಮಿನಲ್ ಹೆಡ್ ಓನ್ಲಿ. ದ್ಯಾಟ್ಸ್ ವೈ. ಸೊ ಕೇವಲ ನಾಮಿನಲ್ ಹೆಡ್ಗೋಸ್ಕರ ಡೈರೆಕ್ಟ್ ಎಲೆಕ್ಷನ್ ಮಾಡೋದು ಈ ಇಂಡಿಯಾ ಈಸ್ ಅ ವೆರಿ ವಾಸ್ಟ್ ಆ್ಯಂಡ್ ಡೈವರ್ಸಿಫೈಡ್ ಕಂಟ್ರಿ. ಸೊ ಇಲ್ಲಿ ಇಷ್ಟೆಲ್ಲ ಈ ಥರ ಡೈರೆಕ್ಟ್ ಎಲೆಕ್ಷನ್ ಮಾಡೋದು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಆ್ಯಂಡ್ ವೇಸ್ಟ್ ಆಫ್ ಟೈಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ದ್ಯಾಟ್ಸ್ ವೈ ಇಟ್ ಟೇಕ್ಸ್ ದ ಇಂಡೈರೆಕ್ಟ್ ಎಲೆಕ್ಷನ್. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಹೀ ಈಸ್ ಅ ಸಿಂಬಾಲಿಕ್ ಹೆಡ್ ಓನ್ಲಿ. ಸಿಂಬಾಲಿಕ್ ಅಂತಂದರೆ ಸಿಂಬಾಲಿಕ್ ಹೆಡ್ ಓನ್ಲಿ. ದೆನ್ ಅಂತಂದರೆ ಹೀ ಕ್ಯಾನ್ ಟೇಕ್ ದ ಎನಿ ಡಿಸಿಷನ್. ಹೀ ಟೇಕ್ ಎನಿ ಡಿಸಿಷನ್ ಆನ್ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಓಕೆ, ಈಸ್ ಇಟ್ ರೈಟ್? ಸೊ ದ್ಯಾಟ್ಸ್ ವೈ ದಿಸ್ ಈಸ್ ಇನ್ ದ ಇಂಡೈರೆಕ್ಟ್ ಎಲೆಕ್ಷನ್. ಓಕೆ, so I will go to this slide and now ಕ್ವಾಲಿಫಿಕೇಷನ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗೋಣ. ಓಕೆ, ಕ್ವಾಲಿಫಿಕೇಷನ್ಸ್. Article 58 says that he must be a citizen of India. ಅಂತಂದರೆ ಈತ ಭಾರತೀಯ ನಾಗರಿಕನಾಗಿರಬೇಕು. ಓಕೆ, ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಕನ್ಸಿಡರ್ ಮಾಡಬೇಕಪ್ಪ ಅಂತಂದರೆ, ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಸಿಟಿಜನ್ ಅನ್ನುವಂಥ ಚಾಪ್ಟರ್ ಬಂದಾಗ ನೀವು ನೋಡ್ತೀರಾ, ಭಾರತದಲ್ಲಿ ಬೈ ಬರ್ತಿಂದ ಸಿಟಿಜನ್ಸ್ ಇದ್ದಾರೆ ಆ್ಯಂಡ್ ರಿಜಿಸ್ಟರ್ ಆಗಿರುವಂತಹ ಸಿಟಿಜನ್ಸ್ ಇದ್ದಾರೆ. ದೆನ್ ನ್ಯಾಚುರಲೈಸ್ಡ್ ವಿಧಾನದ ಮೂಲಕ ಸಿಟಿಜನ್ಸ್ ಆಗಿರೋರು ಇದ್ದಾರೆ. ದ್ಯಾಟ್ಸ್ ವೈ ದ ವೇರಿಯಸ್ ಸಿಟಿಜನ್ಸ್ ಭಾರತದಲ್ಲಿದ್ದಾರೆ. ಹಾಗಾದರೆ ಈ ಎಲ್ಲ ಸಿಟಿಜನ್ಸ್ಗಳಲ್ಲಿ ಯಾವ ಸಿಟಿಜನ್ ಇಸ್ ಎಲಿಜಿಬಲ್ ಫಾರ್ ದ ಪ್ರೆಸಿಡೆಂಟ್ ಎಲೆಕ್ಷನ್ ಅಂತ ಅಂದರೆ,
all the citizens. Indian constitution does not says the explicitly says that the about this. Okay, that's why ಎಲ್ಲ ಸಿಟಿಸನ್ಸ್ಗಳು ಎಲಿಜಿಬಲ್ ಇದ್ದಾರೆ ಅಂತ ಅರ್ಥ. ಓಕೆ, ದೆನ್ ಹಾಗಾದರೆ ಯು ಎಸ್ ಎ ಕಾನ್ಸ್ಟಿಟ್ಯೂಷನಲ್ಲಿ ಬೈ ಬರ್ತಿಂದಾನೆ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಆ ಥರ ಎಲ್ಲ ಏನಿಲ್ಲ. ಓಕೆ, ದೆನ್ ನೀವು ಕಾನ್ಸೆಪ್ಟ್ ಕ್ಲಾರಿಫೈ ಇರಬೇಕು. ದ್ಯಾಟ್ಸ್ ವೈ ಯಾವ ಸಿಟಿಜನ್ ಈ ಥರ ನೀವು ಇದೆಲ್ಲ ಬಂದಾಗ ಫುಲ್ ಏನೂ ಡೌಟ್ಸ್ ಇರಬಾರ್ದು. ಆ ಥರ ಕಾನ್ಸೆಪ್ಟ್ ಕ್ಲಾರಿಟಿ ಇದ್ದರೆ ಯು ಕ್ಯಾನ್ ಸಾಲ್ವ್ ಎನಿ ಕ್ವಶನ್ ಇನ್ ದ ಪ್ರಿಲಿಮ್ಸ್, UPSC ಪ್ರಿಲಿಮ್ಸ್. ಓಕೆ, ದ್ಯಾಟ್ಸ್ ವೈ ಮಿನಿಮಮ್ ಏಜ್ ಬಂದುಬಿಟ್ಟು 35 years. ದೆನ್ he must be qualified to be elected as a Lok Sabha member. When I come to the parliament chapter, I will teach this what is the qualification for the Lok Sabha member. But here you should understand that ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಯಾರು ಕಂಟೆಸ್ಟೆಂಟ್ ಮಾಡ್ತಿರ್ತಾರೋ ಅವರು ಲೋಕಸಭಾ ಮೆಂಬರ್ ಎಲೆಕ್ಷನ್ಗೆ ಕ್ವಾಲಿಫೈ ಆಗಿರಬೇಕು ಅಂತ. ಓಕೆ, ಮಸ್ಟ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್ ಅಂಡರ್ ದ ಗವರ್ಮೆಂಟ್. ಸೊ ಆಫೀಸ್ ಆಫ್ ಪ್ರಾಫಿಟ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಓಕೆ, ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ಇವಾಗಲೇ ಹೇಳ್ಬಿಡ್ತೀನಿ ಆಫೀಸ್ ಆಫ್ ಪ್ರಾಫಿಟ್ ಅಂತಂದರೆ ಏನು. ಓಕೆ, ಆಫೀಸ್ ಆಫ್ ಪ್ರಾಫಿಟ್ ಆಫೀಸ್ ಆಫ್ ಪ್ರಾಫಿಟ್ ಆಫೀಸ್ ಆಫ್ ಪ್ರಾಫಿಟ್ ಅಂತಂದರೆ ಏನಪ್ಪ ಅಂತಂದರೆ ಯೂನಿಯನ್ ಗವರ್ಮೆಂಟ್ ಯು ಶುಡ್ ನಾಟ್ ಹೋಲ್ಡ್ ಆಫೀಸ್ ಆಫ್ ಪ್ರಾಫಿಟ್ ಅಂಡರ್ ದ ಯೂನಿಯನ್ ಗೌರ್ಮೆಂಟ್. ಯೂನಿಯನ್ ಗೌರ್ಮೆಂಟಲ್ಲಿ ಯಾವುದೇ ಎಂಪ್ಲಾಯಿ ಆಗಿರ್ಬೋದು ನೀವು. ಓಕೆ, ಸೊ ಯೂನಿಯನ್ ಗೌರ್ಮೆಂಟ್ ಎಕ್ಸಿಕ್ಯೂಟಿವ್ಸ್ ಆರ್ ಲೆಜಿಸ್ಲೇಟಿವ್. ಸೊ ಯೂನಿಯನ್ ಗೌರ್ಮೆಂಟ್ ಎಕ್ಸಿಕ್ಯೂಟಿವ್ ಆ್ಯಂಡ್ legislative. That's so permanent executive and temporary executives. Permanent executives are the selected by the UPSC and by the competitive examination, and temporary executives are the selected by the people by direct election method. Okay, legislative means those are directly elected by you. Some peoples are nominated by presidents. That's why these are the legislative. So okay, then state government. Under any state government you earn profit under any state government. So if you earn under the union government, if you earn in the state under the state government or local authority, ಲೋಕಲ್ ಬಾಡೀಸ್ ಅಂತಂದರೆ ಲೋಕಲ್ ಅಥಾರಿಟೀಸ್ ಅಂತಂದರೆ ನಿಮಗೆ ಗೊತ್ತು ಪಂಚಾಯತ್ಸ್ ಮುನ್ಸಿಪಾಲ್ಟೀಸ್ ಎಲ್ಲ ಇದ್ದಾವೆ ಅಂತ. ಓಕೆ, ಅಥಾರಿಟಿ. ದೆನ್ ಅದರ್ ಪಬ್ಲಿಕ್ ಅಥಾರಿಟೀಸ್. ಯಾವುದೇ ಪಬ್ಲಿಕ್ ಅಥಾರಿಟಿ ಅಂತಂದರೆ ಗೌರ್ಮೆಂಟ್ ಯಾವುದೇ ಅಥಾರಿಟಿ ಇರಬಹುದು ಅದು. ಓಕೆ, ಸೊ ಇದೇ ಇರಬೇಕು ಅಂತೇನಿಲ್ಲ. ಸೊ ಸಿಟ್ಟಿಂಗ್ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಆಫ್ ಯೂನಿಯನ್. ಓಕೆ, ದೆನ್ ಇವಾಗ ಎಕ್ಸಂಪ್ಷನ್ಸ್ಗಳು. ಈಗಾಗಲೇ ಇರುವಂತಹ ಪ್ರೆಸಿಡೆಂಟ್ ಅಥವಾ ವೈಸ್ ಪ್ರೆಸಿಡೆಂಟ್ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಯೂನಿಯನ್ ಮಿನಿಸ್ಟರ್ಸ್ ಆರ್ ಸ್ಟೇಟ್ ಮಿನಿಸ್ಟರ್ಸ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ದ ಆಫೀಸ್ ಆಫ್ ಪ್ರಾಫಿಟ್. ಸೊ ಈ ಪೋಸ್ಟಲ್ಲಿರೋವರು ಇದಕ್ಕೆ ಕಂಟೆಸ್ಟೆಂಟ್ ಮಾಡಬಹುದು. ಓಕೆ, ಇದನ್ನು ನಾವು ಆಫೀಸ್ ಆಫ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತಿಲ್ಲ. ಯಾವ್ಯಾವ ಪೋಸ್ಟ್ಗಳು? ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಯೂನಿಯನ್ ಮಿನಿಸ್ಟರ್ ಆ್ಯಂಡ್ ಸ್ಟೇಟ್ ಮಿನಿಸ್ಟರ್. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇದರಲ್ಲೇ ಬರ್ತಾರಲ್ವ, ಸ್ಟೇಟ್ ಮಿನಿಸ್ಟರ್ಸ್. ಓಕೆ, ದೀಸ್ ಆರ್ ನಾಟ್ ಕನ್ಸಿಡರ್ಡ್ ಆ್ಯಸ್ ದ ಆಫೀಸ್ ಆಫ್ ಪ್ರಾಫಿಟ್. ಆ್ಯಂಡ್ ದೆನ್ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಏನು ಹೇಳಿದಾರಪ್ಪ ಅಂತಂದರೆ ರಿಸೀವೇಬಲ್ ಪ್ರಾಫಿಟ್ or a receivable salary is considered as receivable profit is also ರಿಸಿವೇಬಲ್ ಅಂತಂದರೆ ಮುಂದೆ ನೀವು ರಿಸೀವ್ ಮಾಡಬಹುದಾಗಿರುವಂಥದ್ದು. ಸೊ ರಿಸಿವೇಬಲ್ ಅಂತಂದರೆ ಇವಾಗ ಯೂನಿಯನ್ ಗೌರ್ಮೆಂಟು ಅಥವಾ ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲಿ ನೀವು ಕೆಲಸ ಮಾಡ್ತಾ ಇದ್ದರೆ ಯು ಕ್ಯಾನ್ ನಾಟ್ ರಿಸೀವ್ ದ ಸ್ಯಾಲ್ರಿ ಬಟ್ ಯು ಆರ್ಗ್ಯೂಡ್ ದ್ಯಾಟ್
ನಾನು ಸ್ಯಾಲ್ರಿ ರಿಸೀವ್ ಮಾಡ್ತಿಲ್ಲ ಅಂತ ನೀವು ಆರ್ಗ್ಯೂ ಮಾಡ್ಕೊಳ್ಬಹುದು, ಬಟ್ ದಟ್ ಈಸ್ ರಿಸೀವೇಬಲ್. ನೀವು ಮುಂದೆ ಫ್ಯೂಚರಲ್ಲಿ ರಿಸೀವ್ ಮಾಡಬಹುದು ಅದನ್ನು. ಓಕೆ, ಇವಾಗ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಕಂಟೆಸ್ಟೆಂಟ್ ಮಾಡಿ ಸ್ಯಾಲ್ರಿ ರಿಸೀವ್ ಮಾಡ್ದೇ ಮುಂದೆ ಹೋಗಿ ಸ್ಯಾಲ್ರಿ ರಿಸೀವ್ ಮಾಡಬಹುದಲ್ವಾ. ದಟ್ಸ್ ವೈ ಪ್ರೆಸಿಡೆಂಟ್ ಎಲೆಕ್ಷನ್ದೆಲ್ಲ ಮುಗಿಸ್ಕೊಂಬಾದ್ಮೇಲೆ ದಟ್ಸ್ ವೈ ದಿಸ್ ಈಸ್ ಕನ್ಸಿಡರ್ಡ್ ಆ್ಯಸ್ ದ ರಿಸೀವೇಬಲ್ಸ್ಗಳು ಕೂಡ ಪ್ರಾಫಿಟ್ ಅಂತ ಕನ್ಸಿಡರ್ ಆಗುತ್ತೆ ಅನ್ನೋದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮೂಲಕ ಬಂದಿರೋವಂಥದ್ದು. ಓಕೆ, ದೆನ್ ಗೋ ಟು ದ ನೆಕ್ಸ್ಟ್ ಕಂಡೀಷನ್ಸ್ ಆಫ್ ದ ಆಫೀಸ್. ಇನ್ನೊಂದು ಏನಪ್ಪ ಅಂತಂದರೆ, ಇನ್ನೊಂದು ತಿಂಗಳ ಹೇಳ್ತೀನಿ. ಇವಾಗ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನಾಮಿನೇಷನ್ ಮಾಡುವಂತಹ ಕ್ಯಾಂಡಿಡೇಟ್ ಎಕ್ಸ್ ಅನ್ನುವಂತಹ ಕ್ಯಾಂಡಿಡೇಟ್ ನಾಮಿನೇಟ್ ಮಾಡ್ತಾ ಇದ್ದಾರೆ ಎಲೆಕ್ಷನ್ಗೆ ಅಂತ ಅಂದರೆ, ಸೊ ಹಿ ಮಸ್ಟ್ ಬಿ ಸಬ್ಸ್ಕ್ರೈಬ್ಡ್ ಬೈ ಅಟ್ಲೀಸ್ಟ್ 50 electors as a proposers and 50 electors as a seconders, and he deposited 15,000 is liable to be forfeited in case the candidate is failed secure 1/6 of the vote. ಸೊ ಅಂತಂದರೆ ಇವಾಗ 100 votes ಇದೆ, 100 votesಲ್ಲಿ 120 votes ಇದೆ. 120 votesಲ್ಲಿ 6 ಪಾರ್ಟ್ಸ್ನ ಮಾಡಿ, 6 ಪಾರ್ಟ್ಸ್ನ ಮಾಡಿದಾಗ ಎಷ್ಟಾಗುತ್ತೆ? 6 12 20 ವೋಟ್ಸ್ ಆಗುತ್ತವಾ? ಈ 20 ವೋಟ್ಸ್ನ ಆದರೂ ಒಬ್ಬ ವ್ಯಕ್ತಿ ತಗೊಳ್ಳೇಬೇಕು. ಈ 20 ವೋಟ್ಸ್ನು ತಗೊಳ್ಳಿಲ್ಲ ಅಂತಂದರೆ ಈ 15,000 ಏನು ಡೆಪಾಸಿಟ್ ಮಾಡಿರ್ತಾರಲ್ಲ ಅದನ್ನು ಅವ್ರಿಗೆ ವಾಪಸ್ ಕೊಡಲ್ಲ. ಓಕೆ, ಸೊ ಇದನ್ನು RBI ಅಲ್ಲಿ ಇಟ್ಟಿರ್ತಾರೆ. ಇದನ್ನು ದಿಸ್ ಈಸ್ ಇದು ಅವ್ರಿಗೊಂಥರ ಪೈನ್ ಇದ್ದಂಗೆ. ಸೊ ಯಾಕಪ್ಪ ಅಂತಂದರೆ ಸೀರಿಯಸ್ನೆಸ್ ಇರಬೇಕು ಕ್ಯಾಂಡಿಡೇಟ್ಸಲ್ಲಿ ಅಂತ ಇದನ್ನು ಮಾಡಿರ್ತಾರೆ ಅಷ್ಟೇ. ಓಕೆ, ಬಿಫೋರ್ 1997, ದಿಸ್ ಈಸ್ ಆಫ್ಟರ್ 1997 ಆ್ಯಂಡ್ ಬಿಫೋರ್ 1997 ಬಿಫೋರ್ ಈ 15,000 ಏನಿತ್ತಲ್ಲ ಅದು 2,500 ಇತ್ತು. ಓಕೆ, ಇನ್ನಿಷ್ಟು ಆ ಕ್ಯಾಂಡಿಡೇಟ್ಸ್ಗಳಿಗೆ ಸೀರಿಯಸ್ನೆಸ್ನ ಇನ್ಕ್ರೀಸ್ ಮಾಡಲಿಕ್ಕೆ, ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸ್ಗಳಿಗೆ ಡಿಸ್ಕರೇಜ್ನ ತರಲಿಕ್ಕೆ ಇದನ್ನು ಇನ್ಕ್ರೀಸ್ ಮಾಡಿರುವಂಥದ್ದು. ಓಕೆ, ಸೊ ಇದು ಗೊತ್ತಾಯ್ತಲ್ವ. ಸೊ ವಾಟ್ ಈಸ್ ದ 50 ಎಲೆಕ್ಟರ್ಸ್ ಅಂದರೆ ಸಪೋರ್ಟ್ ಮಾಡುವಂಥ 50 ಎಲೆಕ್ಟರ್ಸ್. ನಾನು ಈ ಕ್ಯಾಂಡಿಡೇಟ್ಸ್ ನಿಲ್ಲಲಿಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅನ್ನುವಂಥ ಒಂದು ಇದು ಇರುವಂಥದ್ದು. ಅವರು 50 ಇರಬೇಕು ಆ್ಯಂಡ್ ಇನ್ನೊಬ್ಬ ಸೆಕೆಂಡರ್ಸ್ ಅಂತ ಅಂದರೆ ಸೆಕೆಂಡ್ಲಿ ಅವರಿಗೆ ಇದು ಮಾಡೋವಂಥದ್ದು 50 ಮೆಂಬರ್ಸ್ ಇರಬೇಕು. ಗೊತ್ತಾಯ್ತಲ್ವ. ಸೊ ಕಂಡೀಷನ್ಸ್ ಆಫ್ ದ ಆಫೀಸ್. ಆರ್ಟಿಕಲ್ 59ನಲ್ಲಿ ಕಂಡೀಷನ್ಸ್ ಆಫೀಸ್ ಕಂಡೀಷನ್ಸ್ ಇದೆ. ಕೆನಾಟ್ ಬಿ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್. ಸೊ ಇವಾಗ ನೀವು ಆಫೀಸಿಗೆ ಪ್ರೆಸಿಡೆಂಟ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಓಕೆ, ಇವಾಗ ಪ್ರೆಸಿಡೆಂಟ್ ಆಗಿ ಅಪಾಯಿಂಟ್ ಆಗಿದ್ದೀರಾ. ದೆನ್ ಪ್ರೆಸಿಡೆಂಟ್ ಆಗಿ ಅಪಾಯಿಂಟ್ ಆಗಿದ್ದೀರಾ ಅಂತಂದರೆ ಈ ಕಂಡೀಷನ್ಸ್ ಇದಾವೆ. ನಾವು ಆಫೀಸ್ಗೆ ಎಂಟ್ರ್ ಆಗಬೇಕಲ್ವ, ಅಲ್ಲಿ ಸ್ವಲ್ಪ ಕಂಡೀಷನ್ಸ್ ಇದೆ. ಅವು ಯಾವ್ಯಾವಪ್ಪ ಅಂತಂದರೆ, ಕೆನಾಟ್ ಬಿ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆರ್ ಅ ಸ್ಟೇಟ್ ಲೆಜಿಸ್ಲೇಚರ್. ಪಾರ್ಲಿಮೆಂಟಲ್ಲಿ ರಾಜ್ಯಸಭಾ ಆ್ಯಂಡ್ ಲೋಕಸಭಾಗಳಿದ್ದಾವೆ, ರಾಜ್ಯಸಭಾ ಮತ್ತು ಲೋಕಸಭೆ. ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್, ಸಮ್ ಸ್ಟೇಟ್ಸ್ ಹ್ಯಾವ್ ಅ ಸ್ಟೇಟ್ legislative assembly and state legislative council, but some states only have a legislative assembly. They do not have state legislative councils. Okay, some states, not all states. Okay, if you know, please comment me which states have a legislative councils. If he elected for the president, he automatically ends for the ಇವಾಗ ಏನಾದರೂ ಎಕ್ಸ್ ಅನ್ನುವಂಥ ವ್ಯಕ್ತಿ ರಾಜ್ಯಸಭಾದು ಅಥವಾ ಲೋಕಸಭಾದು ಮೆಂಬರ್ ಇದ್ದಾರೆ. ಅವರು ಇವಾಗ ಪ್ರೆಸಿಡೆಂಟ್ ಅನ್ನುವಂಥ ಹುದ್ದೆಗೆ ಎಲೆಕ್ಟ್ ಆಗಿದ್ದಾರೆ. ಸೊ ಎಲೆಕ್ಟ್ ಆಗಿದ್ದಾರೆ ಅಂತ ಅಂದರೆ ಇವಾಗ ಇವ್ರೇನು ಮಾಡಬೇಕು, ಆಟೋಮೆಟಿಕಲಿ ಈ ಪೋಸ್ಟ್ ಯಾವುದಾದ್ರೂ ಒಂದು ಪೋಸ್ಟಿಗೆ ಇರ್ತಾರಲ್ವ ಮೆಂಬರು, ಅದನ್ನು ಕ್ಯಾನ್ಸಲ್ ಮಾಡಬೇಕು. ದೆನ್ ಪ್ರೆಸಿಡೆಂಟ್ ಆಫೀಸ್ಗೆ ಎಂಟರ್ ಆಗಬೇಕು. ಓಕೆ, ಆ್ಯಂಡ್ ಕೆನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್. ಸೊ ಆಫೀಸ್ ಆಫ್ ಪ್ರಾಫಿಟ್ ಅಂತಂದರೆ ನೀವು ನೋಡಿದ್ದೀರಾ ಅಲ್ವಾ, ಯೂನಿಯನ್ ಗವರ್ಮೆಂಟ್,
state government, local bodies and public authority than receivable profits. Okay, so you cannot hold any office of profit. ಇವಾಗ ನೀವು sometime IPS ಇದ್ದೀರಾ ಅಂತ ಇಟ್ಕೊಳ್ಳಿ. IPS ಇದ್ದರೆ ನೀವು ಕಂಟೆಸ್ಟೆಂಟ್ ಮಾಡಲಿಕ್ಕೆ ಆಗಲ್ಲ ಪ್ರೆಸಿಡೆಂಟ್ ಎಲೆಕ್ಷನ್ಗೆ. ಯು ಶುಡ್ ರಿಸೈನ್ ಟು ದ್ಯಾಟ್ ಫಸ್ಟ್ ಆ್ಯಂಡ್ ದೆನ್ ಯು ಕಂಟೆಸ್ಟೆಂಟ್ ಫಾರ್ ದ ಪ್ರೆಸಿಡೆಂಟ್ ಎಲೆಕ್ಷನ್. if you hold any in the office of profit office, okay, if you enter to the before entering the president's office you can resign to this. okay, ಗೊತ್ತಾಯ್ತಲ್ವಾ? ಆ್ಯಂಡ್ ಅಫಿಷಿಯಲ್ ರೆಸಿಡೆಂಟ್ ಅಂತಂದರೆ ಆಫೀಸಿಯಲ್ಲಿ ಒಂದು ರೆಸಿಡೆನ್ಸನ್ನು ಕೊಟ್ಟಿರ್ತಾರೆ, ದಟ್ ಈಸ್ ದ ರಾಷ್ಟ್ರಪತಿ ಭವನ. ಅಲ್ಲೇ ಆಫೀಸಲ್ಲಿ ಅಲ್ಲೇ ನೀವು ವರ್ಕ್ ಮಾಡಬೇಕನ್ನುವಂಥದ್ದು. ಸ್ಯಾಲ್ರಿ ಅಲೋವೆನ್ಸಸ್ ಆ್ಯಂಡ್ ಪ್ರಿವಿಲೇಜಸ್ ಆರ್ ಡಿಟರ್ಮೈನ್ಡ್ ಬೈ ದ ಪಾರ್ಲಿಮೆಂಟ್. ಇದನ್ನು ಕಾನ್ಸ್ಟಿಟ್ಯೂಷನಲ್ಲಿ ಹೇಳಿದಾರಾ ಅಂತ ನಿಮಗೆ ಕ್ವಶನ್ ಕೇಳ್ಬೋದು. ದಟ್ ಈಸ್ ನಾಟ್ ಸೇಸ್ ಇನ್ ದ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಡಿಟರ್ಮೈನ್ಡ್ ಬೈ ದ ಪಾರ್ಲಿಮೆಂಟ್. ಓಕೆ, ದೆನ್ ಓತ್ ಆ್ಯಂಡ್ ಅಫರ್ಮೇಷನ್ ಅಂತ ಹೇಳಿ ಕರಿತೇವೆ. ಓಕೆ, ಸೊ ದಿಸ್ ಈಸ್ ಸೇಡ್ ಇನ್ ದ ಆರ್ಟಿಕಲ್ 60, ಅಡ್ಮಿನಿಸ್ಟರ್ಡ್ ಬೈ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಸ್ ಅಡ್ಮಿನಿಸ್ಟರ್ಡ್ ದ ಓತ್. ಹಿ ಅಬ್ಸೆಂಟ್, ಇವಾಗ ಇವರು ಅವೈಲೇಬಲ್ ಇಲ್ಲ ಅಂತ ಅಂದರೆ ದೆನ್ ಸೀನಿಯರ್ ಮೋಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್, ಯಾರು ಹಿರಿಯರಿದ್ದಾರೋ ಅದೇ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳಲ್ಲಿ ಅವರು ಅದು ಈ ಓತನ್ನು ಕೊಡಿಸ್ತಾರೆ. ಆ್ಯಂಡ್ ಓತ್ ಕಂಟೆಂಟ್ ಏನಿರುತ್ತೆ, ಅದರಲ್ಲಿ ಓತಲ್ಲಿ ಏನೇನಿರುತ್ತೆ ಅಂತ ನೋಡಬೇಕು. ಪ್ರಿಸರ್ವ್, ಪ್ರೊಟೆಕ್ಟ್ ಆ್ಯಂಡ್ ಡಿಪೆಂಡ್ ದ ಕಾನ್ಸ್ಟಿಟ್ಯೂಷನ್. ಪ್ರಿಸರ್ವ್, ಪ್ರೊಟೆಕ್ಟ್ ಆ್ಯಂಡ್ ಡಿಪೆಂಡ್. ಸೊ ಕಾನ್ಸ್ಟಿಟ್ಯೂಷನನ್ನು ಅವಲಂಬಿತವಾಗಿ ಕಾನ್ಸ್ಟಿಟ್ಯೂಷನನ್ನು ರಕ್ಷಿಸ್ತೀನಿ, ಕಾನ್ಸ್ಟಿಟ್ಯೂಷನನ್ನು ಸಂರಕ್ಷಿಸ್ತೀನಿ ಅನ್ನುವಂಥ ಒಂದು ಓತನ್ನು ತಗೊಳ್ಬೇಕಾಗತ್ತೆ. ಆ್ಯಂಡ್ ಸರ್ವ್ ದ ಪೀಪಲ್ ಆಫ್ ಇಂಡಿಯಾ ಫೇತ್ಫುಲ್ಲಿ, ಅಫ್ ಹೋಲ್ಡ್ ಸವರನಿಟಿ, ಇಂಟಿಗ್ರಿಟಿ ಆಫ್ ಇಂಡಿಯಾ. ಪೀಪಲ್ ಆಫ್ ಇಂಡಿಯಾ, ಸೊ ಅವರ ಭಾರತೀಯ ಜನರನ್ನು ನಾನು ನಂಬಿಕೆಯುತವಾಗಿ ಸರ್ವ್ ಮಾಡ್ತೀನಿ, ಅವರಿಗೆ ಸೇವೆಯನ್ನು ಸಲ್ಲಿಸ್ತೀನಿ. ಆ್ಯಂಡ್ ಭಾರತದ ಸವರನಿಟಿ ಆ್ಯಂಡ್ ಇಂಟಿಗ್ರಿಟಿಯನ್ನು ಅಪ್ಹೋಲ್ಡ್ ಮಾಡ್ತೀನಿ ಅಂತ ಓತನ್ನು ತಗೊಳ್ಬೇಕಾಗುತ್ತೆ. ದಿಸ್ ಈಸ್ ದ ಕಂಟೆಂಟ್ ಆಫ್ ದ ಓತ್. ಓಕೆ, ಟರ್ಮ್ ಬಂದುಬಿಟ್ಟು ಪ್ರೆಸಿಡೆಂಟ್ಸ್ 5 years ಆಗಿರುತ್ತೆ. ಆ್ಯಂಡ್ ಇಂಡಿಯಾದಲ್ಲಿ ಪ್ರೆಸಿಡೆಂಟ್ ಕ್ಯಾನ್ ರೀಅಪಾಯಿಂಟ್ ಫಾರ್ ದ ಎನಿ ಟೈಮ್. ಅವರು ಎಷ್ಟು ಬೇಕಾದರೂ ಟೈಮ್ಸು ರೀಅಪಾಯಿಂಟ್ ಆಗ್ಬೋದು. ಬಟ್ ESAಯಲ್ಲಿ 2 times ಮಾತ್ರ ರೀಅಪಾಯಿಂಟ್ ಆಗ್ಬೋದು. ಆಫ್ಟರ್ ದ್ಯಾಟ್ ಹಿ ಕ್ಯಾನ್ ನಾಟ್ ಪಾರ್ಟಿಸಿಪೇಟ್ ಫಾರ್ ದ ಪ್ರೆಸಿಡೆಂಟ್ಸ್ ಎಲೆಕ್ಷನ್. ಓಕೆ, ಆ್ಯಂಡ್ ರಿಮೂವಲ್ ಯಾವ ಥರ ಮಾಡ್ಬೋದು ಪ್ರೆಸಿಡೆಂಟ್ಸ್ ಅಂತ ಅಂದರೆ ಬೈ ದ ಇಂಪೀಚ್ಮೆಂಟ್. ಗ್ರೌಂಡ್ಸ್ ಬಂದುಬಿಟ್ಟು ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ವೈಲೇಷನ್ ಮಾಡಿದ್ರೆ ದೆನ್ ಹಿ ಕ್ಯಾನ್, ಅಂದರೆ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ನು ಇದನ್ನು ಡಿಫೈನ್ ಮಾಡಿದಾರ ಕಾನ್ಸ್ಟಿಟ್ಯೂಷನಲ್ಲಿ ಅಂತ ಅಂದರೆ ದಿಸ್ ಈಸ್ ನಾಟ್ ಡಿಫೈನ್ಡ್. ಓಕೆ, ಆ್ಯಂಡ್ ದೆನ್ ಇಂಪೀಚ್ಮೆಂಟ್ ಈಸ್ ದ ಪ್ರಾಸೆಸ್. ಈ ಪ್ರಾಸೆಸ್ ಮೂಲಕನೇ ಏನು ಮಾಡಬೇಕು, ಪ್ರೆಸಿಡೆಂಟ್ಸನ್ನು ರಿಮೂವಲ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇಂಪೀಚ್ಮೆಂಟ್ ಅಂತ ಅಂದರೆ ಏನು, ದೆನ್ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಡಿಫೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಹೌ ಇಟ್ ಕನ್ಸಿಡರ್ಡ್ ಆ್ಯಂಡ್ ಹೌ ಇಟ್ ಟೇಕ್ ಇಟ್ ಆ್ಯಸ್ ಅ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಹೌ ರಿಮೂವ್ ಆ್ಯಂಡ್ ಆಲ್ ದಿಸ್ ಆರ್ ನಾನು ನಾಳೆ ಡಿಸ್ಕಸ್ ಮಾಡ್ತೇನೆ. ಓಕೆ, ದೆನ್ ವೇಕೆನ್ಸಿ ಅಂತಂದರೆ ಹುದ್ದೆ ಖಾಲಿ ಇರೋದು ಅಲ್ವಾ. ಒಂದು ರೆಸಿಗ್ನೇಷನ್, ವೈಸ್ ಪ್ರೆಸಿಡೆಂಟ್ಗೆ ಅವರು ರೆಸಿಗ್ನೇಷನ್ ಕೊಡೋದು, ತಾವಾಗೆ ಸ್ವ ಇಚ್ಛೆಯಿಂದ ನನಗೆ ಈ ಹುದ್ದೆ ಯಾವಾಗ ಈ ಹುದ್ದೆಗೆ ನಾನು ರಾಜೀನಾಮೆಯನ್ನು ನೀಡ್ತಾ ಇದ್ದೀನಿ. ಸೊ ಅದು ರೀಸನ್ ಏನೇ ಇರಬಹುದು. ಓಕೆ, ಈ ರೀಸನ್ಸ್ಗಳನ್ನು ಕೂಡ ಕಾನ್ಸ್ಟಿಟ್ಯೂಷನಲ್ಲಿ ರೆಸಿಗ್ನೇಷನ್ಗೆ ರೀಸನ್ಸ್ಗಳನ್ನ ಕೊಟ್ಟಿಲ್ಲ ಕಾನ್ಸ್ಟಿಟ್ಯೂಷನಲ್ಲಿ. ಡೆತ್, ಇವಾಗ ಈ ಪ್ರೆಸಿಡೆಂಟ್ ಏನಾದರೂ ಡೆತ್ ಆದರೆ ದೆನ್ ಹಿ ಕ್ಯಾನ್
ಪೋಸ್ಟ್ ವೇಕೆನ್ಸಿ ಇರುತ್ತೆ. ಆ್ಯಂಡ್ ಡೆತ್ ಆದಾಗ ವೈಸ್ ಪ್ರೆಸಿಡೆಂಟ್ ಆ್ಯಕ್ಟ್ ಆ್ಯಸ್ ಅ ಪ್ರೆಸಿಡೆಂಟ್. ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಇವಾಗ ವೈಸ್ ಪ್ರೆಸಿಡೆಂಟ್ ಎಕ್ಸ್ ಆಫಿಷಿಯೋ ಚೇರ್ಮನ್. ಎಕ್ಸ್ ಆಫಿಷಿಯೋ ಅಂತಂದರೆ ಇವಾಗ ವೈಸ್ ಪ್ರೆಸಿಡೆಂಟ್ ಆದರು ಅಂದರೆ ಅವರು ಚೇರ್ಮನ್ ಆಫ್ ದ ರಾಜ್ಯಸಭಾ. ಓಕೆ, ಈ ಚೇರ್ಮನ್ ಆಗೋ ಹಾಗಿಲ್ಲ ಇವಾಗ ನೀವು ಕನ್ಫ್ಯೂಸ್ ಆಗಬೇಡಿ. ಡೆತ್ ಆದರು, ವೈಸ್ ಪ್ರೆಸಿಡೆಂಟ್ ಡೆತ್ ಆದರು ಅಂತ ಅಂದರೆ ವೈಸ್ ಪ್ರೆಸಿಡೆಂಟ್ ಆ್ಯಕ್ಟ್ ಆ್ಯಸ್ ಅ ಪ್ರೆಸಿಡೆಂಟ್. ವೈಸ್ ಪ್ರೆಸಿಡೆಂಟ್ ರಾಜ್ಯಸಭೆಯ ಚೇರ್ಮನ್ ಆಗಿರ್ತಾರೆ. ಅದನ್ನು ಪಾರ್ಲಿಮೆಂಟ್ ಚಾಪ್ಟ್ರಲ್ಲಿ ನಾನು ಹೇಳ್ತೀನಿ. ಬಟ್ ಇವಾಗ ನೀವು ಇಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ವೈಸ್ ಪ್ರೆಸಿಡೆಂಟ್ ರಾಜ್ಯಸಭೆಯ ಚೇರ್ಮನ್ ಆಗಿರ್ತಾರೆ. ಇವರು ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡುವಾಗ ರಾಜ್ಯಸಭೆಯ ಚೇರ್ಮನ್ ಆಗಿರಬಾರದು, ರಾಜ್ಯಸಭೆಯ ಚೇರ್ಮನ್ ಆಗಿ ಕೆಲಸ ಮಾಡಬಾರ್ದು. ಓಕೆ, ಆ್ಯಂಡ್ ಈ ಸಮಯದಲ್ಲಿ ಇವರಿಗೆ ಸ್ಯಾಲ್ರಿ ಅಲವೆನ್ಸಸ್ ಎಲ್ಲ ಪ್ರೆಸಿಡೆಂಟ್ದೇ ಸಿಕ್ಕತ್ತೆ, ವೈಸ್ ಪ್ರೆಸಿಡೆಂಟ್ಸ್ಗೆ. ಗೊತ್ತಾಯ್ತಾ? ಸೊ ಇಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಅದರ್ವೈಸ್ ನೀವು ಎಲೆಕ್ಷನ್ ಆಗೋವರೆಗೂ ಯಾರೇ ಇದು ಮಾಡ್ತಾರೆ, ಇಂಪೀಚ್ಮೆಂಟ್ ಮೂಲಕ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ನೀವು ಎಲೆಕ್ಷನ್ ಆಗೋವರೆಗೂ ವೈಸ್ ಪ್ರೆಸಿಡೆಂಟ್ ಆ್ಯಕ್ಟ್ ಆ್ಯಸ್ ಅ ಪ್ರೆಸಿಡೆಂಟ್. ಸೊ ನೀವು ಎಲೆಕ್ಷನ್ 6 months ಒಳಗಡೆ ಮಾಡಬೇಕು ಅಂತಿದೆ. ಬಟ್ ಇವಾಗ ಯು ಎಸ್ ಎಲ್ಲಿ 3 yearsಗೆ ಏನಾದರೂ ಡೆತ್ ಆಯಿತು ಪ್ರೆಸಿಡೆಂಟ್ಸ್ದು ಅಂತಂದರೆ 5 years ಅಪ್ ಟು 5 yearsವರೆಗೂ ವೈಸ್ ಪ್ರೆಸಿಡೆಂಟೇ ಏನು ಮಾಡ್ತಾರೆ, ಪ್ರೆಸಿಡೆಂಟ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗ್ತಾರೆ. These are the questions for you. Okay, please solve these questions and please comment me these answers, and tomorrow I will discuss these questions. Today I have not discussed these questions because you must try it. Okay, so ಈ ಕ್ವಶನ್ಸ್ಗಳನ್ನೆಲ್ಲ ಡಿಸ್ಕಸ್ ಮಾಡಿ. ಫಸ್ಟ್ ಆಫ್ ಆಲ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕ್ವಾಲಿಫಿಕೇಷನ್ ಫಾರ್ ದ ಎಲೆಕ್ಷನ್ ಆ್ಯಸ್ ಅ ಪ್ರೆಸಿಡೆಂಟ್ ಅಂತ ಇದೆ. ದೆನ್ ದ ಓತ್ ಆಫ್ ದ ಪ್ರೆಸಿಡೆಂಟ್ ಈಸ್ ಅಡ್ಮಿನಿಸ್ಟರ್ಡ್ ಬೈ ಅಂತ ಇದೆ. So you can pause the questions and solve it and comment me in the comment section. Okay, if Chief Justice of India is absent, who administers the President's oath anta ide. So this question, okay, if you see this, please say me. Okay, is it clear to you? Consider the following statements. President can be a member of parliament while in office. President cannot hold any office of profit. ಸೊ ಸ್ಟೇಟ್ಮೆಂಟ್ಸಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಇರಿ. So this is the one statement and this is the second statement. Are you understand? This is the first statement and I forgot to add the bullet point, so you can understand it. This is the first point and this is the second point. I hope you are clear this. Okay, so this is the last question to you, and thank you for listen to me. And ಐ ಹೋಪ್ ಇದು ಕನ್ನಡದಲ್ಲಿ UPSC ಕ್ಲಾಸಸ್ಗಳನ್ನು ಫ್ರೀಯಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋವಂಥ ಪ್ರಯತ್ನ. ಆ್ಯಂಡ್ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಇವಾಗ ಡಿಗ್ರಿಲಿರೋವಂಥವ್ರು ಎಲ್ಲ ಕೂಡ ಇವುಗಳನ್ನ ನೋಡಿ ಇವಾಗ ನೀವು UPSC ಪ್ರಿಪ್ರೇಷನ್ಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಆ್ಯಂಡ್ ಡೀಪಾಗಿ ಹೋಗೋಣ. ಇದು ಫಸ್ಟ್ ರೌಂಡ್ ಅಷ್ಟೇ. ನಿಮಗೆ ಸಿಂಪಲ್ಲಾಗಿ ಒಂದಿಷ್ಟು ಅಂಡರ್ಸ್ಟ್ಯಾಂಡಿಂಗ್ಸ್ಗಳನ್ನ ಮಾಡಿಕೊಡ್ತೀನಿ ಅಷ್ಟೇ. ಆ್ಯಂಡ್ ಸೆಕೆಂಡ್ ರೌಂಡ್ಗೆ ಹೋದಾಗ ಇನ್ನಷ್ಟು ಡೀಪಾಗಿ ಹೋಗೋಣ. ಓಕೆ, ಥರ್ಡ್ ರೌಂಡ್ಗೆ ಹೋದಾಗ ನಿಮಗೆ ಇನ್ನಷ್ಟು ಡೀಪಾಗಿ ಎಲ್ಲನೂ ಪ್ರೆಸಿಡೆಂಟ್ ಇದು ಪೊಲಿಟಿ ಅನ್ನುವಂಥದ್ದು ಇನ್ನೂ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ MCQsಗಳನ್ನು ಆ್ಯಂಡ್ ಟೆಸ್ಟ್ ಸಿರೀಸ್ಗಳನ್ನು ಕೂಡ ಫ್ರೀಯಾಗಿ ಪ್ರೊವೈಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲೇ ಕೂಡ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅದು ಒಂದೇ ನಿಮ್ಮಿಂದ ಬೇಕಾಗಿರೋದು. ಸೊ ಇದೊಂದು ಬಿಟ್ಟರೆ ಮತ್ತೇನೂ ಇಲ್ಲ, ಎಲ್ಲನೂ ಫ್ರೀಯಾಗೆ ಯೂಟ್ಯೂಬಲ್ಲೇ ಕೊಡ್ತೀನಿ. ಆ್ಯಂಡ್ ಆಪ್ಷನಲ್ ಸಬ್ಜೆಕ್ಟ್ ದಟ್ ಈಸ್ ಕನ್ನಡ ಲಿಟ್ರೇಚರನ್ನು ಕೂಡ ನಾನು ಯೂಟ್ಯೂಬಲ್ಲೇ ಕೊಡ್ತಾ ಇದ್ದೀನಿ. ಸೊ ಇದನ್ನು ಏನು ಮಾಡೋಣ ಅಂತಂದರೆ, ಸಿಲೆಬಸ್ನ ಫಸ್ಟ್ ಕವರ್ ಮಾಡ್ಕೊಳ್ಳೋಣ. ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್ ಆ್ಯಂಡ್ ಥರ್ಡ್ ರೀಡಿಂಗ್ ಆದಮೇಲೆ ಆ್ಯಕ್ಟಿವ್ ರೀಕಾಲ್ ಕೂಡ ಮಾಡ್ಕೊಳ್ಳೋದನ್ನು ನಾನೇ ಕಲಿಸ್ಕೊಡ್ತೀನಿ. ಆ್ಯಂಡ್ ನನ್ನ ಜೊತೆಗೆ ಆ್ಯಕ್ಟಿವ್ ರೀಕಾಲ್ನು ಕೂಡ ನೀವು ಮಾಡ್ಕೊಳ್ಬಹುದು.
ಓಕೆ. ಸೊ ಐ ವಿಲ್ ಗಿವ್ ಒನ್ ಪೇಜರ್ ನೋಟ್ಸ್ ಟು ಯು ಆಲ್ಸೋ. ಸೊ ಒನ್ ಪೇಜರ್ ನೋಟ್ಸ್ ಅಂತಂದರೆ ಐ ಕಂಪ್ರೈಸ್ ಆಲ್ ದ ನೋಟ್ಸ್, big notes in the small notes. You can revise it within a 5 minutes or 10 minutes. It can help to you in the last shot. Okay, when you go to the prelims, when the time of the prelims, so it is very helpful to you revise all the syllabus within a one day. Okay, for ಏನಾದರೂ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ ಅಂತಂದರೆ ಎನಿ ಕ್ವರಿ ಇತ್ತಂದರೆ ಪ್ಲೀಸ್ ಕಾಮೆಂಟ್ ಮೀ ಆ್ಯಂಡ್ ಐ ವಿಲ್ ಸಾಲ್ವ್ ದ್ಯಾಟ್ ಕ್ವಶನ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಮತ್ತು ನಾಳೆ ಸಿಗೋಣ ಫ್ರೆಶ್ ಕ್ಲಾಸ್ ಜೊತೆಗೆ.